ಮರುಪರೀಕ್ಷೆಗೆ ಪೋಷಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮತ್ತೆ ರೀ ಎಕ್ಸಾಮ್ ಅಂದಾಗ ವಿದ್ಯಾರ್ಥಿಗಳು ಕೂಡ ಆತಂಕದಲ್ಲಿದ್ದಾರೆ. ಮರುಪರೀಕ್ಷೆ ವಿರೋಧಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ. ಕರ್ನಾಟಕದಲ್ಲಿ ಮರುಪರೀಕ್ಷೆ ಮಾಡದಂತೆ ಪೋಷಕರ ಸಂಘ ಒತ್ತಾಯ ಮಾಡಿದೆ. ಕರ್ನಾಟಕದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡೋದು ಬೇಡ, ಸೋರಿಕೆಯಾದ ರಾಜ್ಯದಲ್ಲಿ ಮಾತ್ರ ಮರುಪರೀಕ್ಷೆ ನಡೆಸಿ ಅಂತ ಆಗ್ರಹಿಸಿದ್ದಾರೆ. ಎನ್ಟಿಎ ರದ್ದು ಮಾಡಬೇಕು ಅಂತ ಪೋಷಕರ ಸಂಘ ಒತ್ತಾಯ ಮಾಡಿದೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ ಪೋಷಕರು. ಮರುಪರೀಕ್ಷೆ ಕರ್ನಾಟಕಕ್ಕಂತೂ ಬೇಡ, ಯಾವ ರಾಜ್ಯದಲ್ಲಿ ಪೇಪರ್ ಲೀಕ್ ಆಗಿದೆಯೋ ಆ ರಾಜ್ಯದಲ್ಲಿ ಬೇಕಾದ್ರೆ ರೀ ಎಕ್ಸಾಮ್ ಮಾಡ್ಕೊಳ್ಳಿ, ಆದ್ರೆ ನಮ್ಮ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡಬೇಡಿ ಅಂತ ಪೋಷಕರು ಈಗ ಸುಪ್ರೀಂ ಕೋರ್ಟಿನ ಮೊರೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ. ಪೋಷಕರ ಸಂಘ ನಿರ್ಧಾರ ಮಾಡಿದೆ. ರೀ ಎಕ್ಸಾಮ್ ಆಗೋದರ ಬಗ್ಗೆ ವಿದ್ಯಾರ್ಥಿಗಳಲ್ಲೂ ಕೂಡ ಅಪಸ್ವರ ಇದೆ. ಪೋಷಕರು ಕೂಡ ಇದನ್ನ ವಿರೋಧ ಮಾಡುತ್ತಿದ್ದಾರೆ. ಇನ್ನು ಕಾಂಗ್ರೆಸ್ನ ನಾಯಕರು ಕೂಡ ಸಿಡಿದೆದ್ದಿದ್ದಾರೆ. ನೀಟ್ ಪರೀಕ್ಷೆ ರದ್ದಾಗಿದ್ದಕ್ಕೆ ಅಮೃತ ಕಾಲ ಅಂತ ಮೋದಿ ಬರೀ ಭಾಷಣ ಮಾಡ್ತಾ ಇದ್ರು. ಇದು ಮಾಫಿಯಾಗೆ ಸುವರ್ಣ ಕಾಲ ಅಂತ ಹರಿಪ್ರಸಾದ್ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನ ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ರಿಪೀಟೆಡ್ಲಿ ಇಂತಹ ಸಮಸ್ಯೆಗಳಾಗ್ತಾ ಇದೆ. ಪ್ರತಿ ಬಾರಿ ನೀಟ್ ಎಕ್ಸಾಮ್ ಅಂದಾಗ್ಲೂ ಈ ತರದ ಸಮಸ್ಯೆಗಳು ಎದುರಾಗುತ್ತೆ ಅಂದ್ರೆ ಎಕ್ಸಾಮ್ನ ಬಗ್ಗೆನೇ ಸೀರಿಯಸ್ನೆಸ್ ಇಲ್ವಾ? ಹಾಗಾದ್ರೆ ಯಾಕೆ ಜವಾಬ್ದಾರಿಯುತವಾಗಿ ನಡ್ಕೋತಾ ಇಲ್ಲ ಕೇಂದ್ರ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾರೆ. ಭಾರತದ ಇತಿಹಾಸದಲ್ಲಿ ಪ್ರಶ್ನೆ ಸೋರಿಕೆಯ ಮಹಾ ಹಗರಣ ಅಂತ ಹೇಳಿದ್ರೆ 2026ನೇ ಪ್ರಶ್ನೆ ಸೋರಿಕೆ ಹಗರಣ. ಎಲ್ಲ ಯುವಕರಿಗೆ ಅಮೃತ ಕಾಲ ಅಂತ ಹೇಳಿ ಬೊಗಳೆ ಭಾಷಣವನ್ನು ಮಾಡ್ತಾ ಇದ್ದಂಥ ಪ್ರಧಾನಮಂತ್ರಿಗಳು ಇದು ಮಾಫಿಯಾಗಳಿಗೆ ಸುವರ್ಣ ಕಾಲ ಅಂತೇಳಿ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆಲ್ಲರಿಗೂ ಸಹ ರಾಹು ಕಾಲದ ಪರಿಚಯವನ್ನು ಮಾಡಿಸಿಕೊಟ್ಟಿದ್ದಾರೆ. ಈ ನೀಟ್ ಹಗರಣದಲ್ಲಿ ಸುಮಾರು 1.4 ಕೋಟಿ ಜನ ವಿದ್ಯಾರ್ಥಿಗಳಿಗೆ ಅನಾನುಕೂಲಗಳಾಗಿದೆ. ಅವರ ಜೀವನವನ್ನು ಮುಂದೆ ಹೋಗ್ತಕ್ಕಂಥ ಜೀವನವನ್ನು ತಡೆ ಹಿಡಿದತಕ್ಕಂಥ ಬಹಳ ಕರಾಳವಾದ ಕೃತ್ಯ ಕೇಂದ್ರ ಸರ್ಕಾರ ಮಾಡಿದೆ. ಪ್ರಧಾನಮಂತ್ರಿಗಳು ಯಾವತ್ತೂ ಸಹ ಕಪ್ಪು ಮಾರುಕಟ್ಟೆಯಲ್ಲಿರ್ತಕ್ಕಂಥ ಹಣವನ್ನು ವಾಪಸ್ ತರ್ತೀನಿ ಅಂದರು. ಅದು ಗೋಲ್ಮಾಲ್ ಆಗಿರೋದು ಎಲ್ಲರೂ ಪ್ರಪಂಚಕ್ಕೆ ಗೊತ್ತಾಗಿದೆ. ಈಗಲೂ ಸಹ ಕಪ್ಪು ಮಾರುಕಟ್ಟೆಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆಗಳು ಮಾರಾಟ ಆಗೋದನ್ನು ನಿಲ್ಲಿಸಲಿಕ್ಕೆ ಆಗದೆ ಇರತಕ್ಕಂಥ ಒಬ್ಬ ಅಸಮರ್ಥ ಪ್ರಧಾನಮಂತ್ರಿ ಯಾರಾದಿದ್ದರೆ ಅದು ನರೇಂದ್ರ ಮೋದಿ ಅವರು. ಕಳೆದ 5 ವರ್ಷಗಳಲ್ಲಿ 15 ರಾಜ್ಯಗಳಲ್ಲಿ 41 ಬಾರಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ. ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ಸಹ ಇವರು ತೆಗೆದುಕೊಳ್ಳಕ್ಕೆ ಆಗ್ತಾ ಇಲ್ಲ. ಇವೆಲ್ಲವೂ ಸಹ ಕಾರಣ ಸಂಪೂರ್ಣವಾಗಿ ಆಡಳಿತ ಕುಸಿತ ಆಗಿರ್ತಕ್ಕಂಥದ್ದು. ಮತ್ತು ಏನು ಪ್ರಧಾನಮಂತ್ರಿಗಳು ಶಿಕ್ಷಣ ಕ್ಷೇತ್ರವನ್ನು ಔಟ್ಸೋರ್ಸ್ ಮಾಡಿದ್ದಾರೆ RSSನವರಿಗೆ, ಅವರು ಸಂಪೂರ್ಣವಾಗಿ ಅವರ ಹಿಡಿತಕ್ಕೆ ಹಿಡ್ಕೊಳ್ಳುವಾಗ ಈ ಎಲ್ಲ ದುರಂತಗಳು ನಡೆದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. 2013-14ರಲ್ಲಿ ಬಲವಂತವಾಗಿ ಈ ನೀಟನ್ನು ನಮ್ಮ ಮೇಲೆ ಹೇರಿಕೆ ಮಾಡಿದರು. ಸುಮಾರು ಇದು ನೀಟ್ ಜಾರಿಗೆ ಬಂದಾಗಿಂದ 2017ಇಂದ ಅಫಿಷಿಯಲಿ ನೀಟ್ ಎಕ್ಸಾಮು ಅಂದರೆ ಕನ್ಸಿಡರ್ ಮಾಡ್ತಾ ಇರೋದು. ಇದುವರೆಗೂ 3ನೇ ಬಾರಿ ಎವ್ರಿ 2 ಇಯರ್ಸ್ಗೊಂದ್ಸಲ ನೀಟ್ ಪೇಪರ್ ಲೀಕ್ ಆಗ್ತಿದೆ. ಅದು ಲಾಸ್ಟ್ 2 ಟೈಮು ರಾಜಸ್ಥಾನಲ್ಲೇ ಲೀಕ್ ಆಗಿದೆ. ಇವಾಗ ಕೂಡ ರಾಜಸ್ಥಾನಲ್ಲೇ ಪೇಪರ್ ಲೀಕ್ ಆಗಿದೆ. ಅದು ಒಂದು ಕೋಚಿಂಗ್ ಸೆಂಟರ್ ಹಬ್ ಇರ್ತಕ್ಕಂಥ ಏರಿಯಾದಲ್ಲಿ. ನಾಸಿಕಲ್ ಪೇಪರ್ ಲೀಕ್ ಆಗುತ್ತಂತೆ, ಅಲ್ಲಿಂದ ಕೇರಳಕ್ಕೆ ಹೋಗುತ್ತಂತೆ, ಗುರ್ಗಾವ್ಗೆ ಬರುತ್ತಂತೆ, ಹರಿಯಾಣಕ್ಕೆ ಬರುತ್ತಂತೆ, ಮಹಾರಾಷ್ಟ್ರಕ್ಕೆ ಬರುತ್ತಂತೆ. ಈಗ ಒಂದು 50 ಜನನಲ್ಲ, ಅವ್ರು 500 ಜನನ ಅರೆಸ್ಟ್ ಮಾಡ್ಕೊಳ್ಳಿ. ಅದಲ್ಲ, ಈಗ 25 ಲಕ್ಷ ಮಕ್ಕಳ ಮಾನಸಿಕ ಸ್ಥಿತಿ, ಅವ್ರು ಮತ್ತೆ ಪ್ರಿಪೇರ್ ಆಗೋದು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ 200 ಕೋಟಿ ಖರ್ಚು ಮಾಡಿದ್ರೆ ಎಕ್ಸಾಮಿನೇಷನ್ ಫೀಸ್ ಅಂತ ಅವರು 300 ಕೋಟಿ ಲಾಭ ಮಾಡ್ತಾರೆ. ಅಂಥ ಪ್ರಾಫಿಟ್ ಇರೋ ಆರ್ಗನೈಸೇಷನ್ನು ಒಂದು ಕ್ವಶನ್ ಪೇಪರ್ನ ಪ್ರಾಪರಾಗಿ ಎಕ್ಸಾಮ್ ಸೆಂಟರ್ಗೆ ತಲುಪ್ಸೋಕ್ಕಾಗಲ್ವಾ? ಯಾರನ್ನ ಹೊಣೆ ಮಾಡಬೇಕು? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಹೊಣೆ ಮಾಡಬೇಕಾ, ಇಲ್ಲ ಕೇಂದ್ರದ BJPನ ಹೊಣೆ ಮಾಡಬೇಕಾ? ಈ ವೈಫಲ್ಯಕ್ಕೆ ಕಾರಣ ಯಾರು? ಈಗ 25 ಲಕ್ಷ ಮಕ್ಕಳು ಅಂದರೆ ತಂದೆ ತಾಯಿ 1 ಕೋಟಿ, ಅಂದರೆ ಆ ಫ್ಯಾಮಿಲಿ ಸೇರಿಸಿದ್ರೆ 1 ಕೋಟಿ ಪಾಪ್ಯುಲೇಷನ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ನಾನು ಹೇಳೋದಿಷ್ಟೇ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಏನು ಮಾಡೋಕ್ಕಾಗಲ್ಲ. ಆರ್ಟ್ ಆಫ್ ಲಿವಿಂಗ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.